ಇದಾದ ನಂತರ RSSಗೆ ಸಂಬಂಧಪಟ್ಟಂಥದ್ದೇ ಇದು ಕಾಂಗ್ರೆಸ್ ಅಧ್ಯಕ್ಷ BK ಹರಿಪ್ರಸಾದ್ ಅವರ ಹೇಳಿಕೆ. ಅವರೇನು ಹೇಳ್ತಾರೆ, ಜೈಷೆ ಮೊಹಮ್ಮದ್ ಉಗ್ರ ಸಂಘಟನೆ, ಅಫ್ಘಾನಿಸ್ತಾನದ ತಾಲಿಬಾನ್ ಉಗ್ರ ಸಂಘಟನೆ ಮತ್ತು RSS ನಡುವೆ ಯಾವುದೇ ವ್ಯತ್ಯಾಸವಿಲ್ಲವಂತೆ. ಯಾಕಂದರೆ ಈ ಮೂರೂ ಸಂಘಟನೆಗಳು ಕೂಡ ಭಾರತದಲ್ಲಿ ನೋಂದಾವಣೆ ಮಾಡಿಲ್ಲ. ಜೈಷೆ ಮೊಹಮ್ಮದ್ ಮಾಡಿಲ್ಲ, ನೋಂದಾವಣೆ ಮಾಡಿಲ್ಲ, ತಾಲಿಬಾನ್ ಮಾಡಿಲ್ಲ, RSS ಮಾಡಿಲ್ಲ ಅಂಥೇಳಿ KPCC ಅಧ್ಯಕ್ಷ BK ಹರಿಪ್ರಸಾದ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಆಮೇಲೆ ಒಂದೇ ಮಾತ್ರ ವಿಚಾರವಾಗಿ ಮೊನ್ನೆ ಒಂದು ಮಾತು ಬಂತು. ಅಂದರೆ ACC ಕಚೇರಿಯಲ್ಲಿ ಒಂದೇ ಮಾತ್ರ 2 ಸಾಲು ಮಾತ್ರ ಆಡ್ತಾ ಇದ್ವಿ. ಆ ಪೂರ್ತಿ ಸಾಲನ್ನು ನಾವು ನಿಲ್ಲಿಸ್ಬಿಟ್ಟಿದ್ದೀವಿ. ಯಾಕೆ ಅಂತಂದರೆ ಮುಸ್ಲಿಮರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು, ನಾವು ಅದನ್ನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು. ಅಂದರೆ ಈಗ ಮತ್ತೆ ಕಾನೂನು ಬಂದಿದೆ, ಕಂಪ್ಲೀಟಾಗಿ ಹಾಡಬೇಕು ಅಂತೇಳಿ. ಆ ಹಾಡುವಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರು ಅದನ್ನು ನಿಲ್ಲಿಸಿದರು ಅಂತ BJPಯವರು, ಅಂದರೆ ಅಲ್ಲಿ ಸ್ವಲ್ಪ ಅಂಥ ದೃಶ್ಯಗಳು ಬಂದಿತ್ತು. ಇಲ್ಲ ಅವ್ರು ನಿಲ್ಲಿಸಿ ಅಂತ ಹೇಳಿದ್ದಲ್ಲ, ಅವರು ತಪ್ಪಾಗಿ ಹೇಳ್ತಾ ಇದ್ರು, ಅದನ್ನು ಸ್ಟಾಪ್ ಅಂತ ಹೇಳಿದರು. ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒಂದು ಚೇರ್ ತಂದು ಕೊಡ್ರಪ್ಪ ಅಂತ ಹೇಳಿದರು ಅಂತ ಹೇಳಿ BK ಹರಿಪ್ರಸಾದ್ ಅವರು ಓತಪ್ರೋತವಾಗಿ ಹೇಳಿದರು. ನೀವು ಕೂಡ ಕೇಳಿಸ್ಕೊಳ್ಳಿ. ಏನಿಲ್ಲ, ಕುಲಪತಿಗಳು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಈ RSS ಅವರು ಯಾವತ್ತೂ ಸಹ ಒಂದೇ ಮಾತ್ರವನ್ನು ಅವ್ರನ್ನ ಶಾಖೆದಲ್ಲಿ ಆಡೋದಿಲ್ಲ. ಅದಕ್ಕೆ ಅವ್ರು ಸರಿಯಾಗಿ ಉತ್ತರ RSS ಅವ್ರಿಗೆ ಅವ್ರ ಶಾಖೆಗೆ ಹೋಗಿ ಕೊಟ್ಟಿದ್ದಾರೆ. ಅವ್ರಿಗೆ ಅಭಿನಂದಿಸ್ತೇನೆ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಕಾಂಗ್ರೆಸ್ ಪಕ್ಷದವರು ನಾವು ಯಾವುದೇ ದೇಶಭಕ್ತಿ, ದೇಶ ಪ್ರೇಮದ ಬಗ್ಗೆ, ರಾಷ್ಟ್ರಗೀತೆ, ರಾಷ್ಟ್ರಭಕ್ತಿ ಬಗ್ಗೆ ಸರ್ಟಿಫಿಕೇಟ್ ತಗೊಳ್ಳೋದು ಬೇಕಾಗಿಲ್ಲ. ಇವರು 1925ನೇ ಇಸ್ವಿಯಿಂದ 2026ನೇ ಇಸ್ವಿವರೆಗೂ RSS ಶಾಖೆನಲ್ಲಿ ಎಲ್ಲೂ ಸಹ ಒಂದೇ ಮಾತ್ರ ವಿಚಾರ ಮಾತಾಡೋದಿಲ್ಲ, ಒಂದೇ ಮಾತ್ರ ಹೇಳೋದಿಲ್ಲ. ಇವ್ರು ಹೇಳೋದೇ ಬೇರೆ ಯಾವುದೋ ವಸ್ತಲೆ ಅಂತಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಪ್ರತಿಯೊಂದು ಸಭೆ ಸಮಾರಂಭದಲ್ಲಿ ಒಂದೇ ಮಾತ್ರ ಹಾಡು ಹೇಳ್ತಾ ಇರ್ತೀವಿ. ಅದರ ಬಗ್ಗೆ ನಾವು ಇವ್ರ ಸರ್ಟಿಫಿಕೇಟ್ ಬೇಕಾಗೇ ಇಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಒಂದೇ ಮಾತ್ರ ಆಡಿದಾಗ ಬಂಕಿಂ ಚಟರ್ಜಿ ಅವರು 1875ನೇ ಇಸ್ವಿನಲ್ಲಿ ಅವರು ಮೊದಲು 2 ಪಂಕ್ತಿಗಳನ್ನ ಆಡಿದ್ರು. ತದನಂತರ 1882ರಲ್ಲಿ 2 ಪಂಕ್ತಿಯನ್ನ ಸೇರಿಸ್ತಾರೆ. ಅದನ್ನ ಎಡಿಟ್ ಮಾಡಿ ಗುರುದೇವ್ ರವೀಂದ್ರನಾಥ್ ಠಾಗೂರ್ ಅವರು ಅಧಿಕೃತವಾಗಿ 2 ಸಾಲುಗಳು ಹೇಳ್ತಕ್ಕಂಥದ್ದು ಹೇಳ್ತಾರೆ. ಇವರಿಂದ ನಾವು ಪಾಠ ಕಲಿಬೇಕಾದಿಲ್ಲ. ವಿವಾದ ಏನಿಲ್ಲ, ಕುಲಪತಿಗಳು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಈ RSS ಓಕೆ. ಮತ್ತೊಂದು ಕಡೆ ಈಗ BK ಹರಿಪ್ರಸಾದ್ ಮೊದಲಿಂದಲೂ ಈ ಥರ ಹೇಳಿಕೆಗಳನ್ನು ಅಥವಾ ಪ್ರಿಯಾಂಕ್ ಖರ್ಗೆ ನೀಡುವಂಥ ಹೇಳಿಕೆಗಳನ್ನು ಗಮನಿಸಿದ್ದೀವಿ. ಈಗ ಮರಿ ಸಿದ್ದರಾಮಯ್ಯ ಅಂದರೆ ಸಿದ್ದರಾಮಯ್ಯನವರ ಪುತ್ರ RSS ವಿರುದ್ಧ ಯಾವ ಥರ ಭಯಂಕರ ಇತ್ತು ಅವ್ರದ್ದು. ಇವತ್ತಂತೂ ವಿಧಾನ ಪರಿಷತ್ತಲ್ಲಿ, ಯಾಕಂದರೆ ಸಭಾನಾಯಕ ಏನು ಹೇಳ್ತಾರೆ, RSS 1000 ಹೆಡೆಗಳ ವಿಷ ತುಂಬಿರುವ ನಾಗರಹಾವು ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಲ್ಲಿ ಮಾತಾಡ್ತಾ ಇದ್ರು ಅವರು. RSS 1000 ತಲೆಯ ವಿಷಕಾರಿ ಹಾವಿನಂತಿದೆ. ಇದು ಜಾತಿವಾದ, ಕೋಮುವಾದ ಮತ್ತು ಮನುವಾದದ ವಿಷದಿಂದ ತುಂಬಿದೆ. ಇದು ವಿಷವನ್ನು ಕಾರ್ತಾ ಇಡೀ ಸಮಾಜವನ್ನೇ ವಿಷಪೂರಿತಗೊಳಿಸಲು ಯತ್ನಿಸುವ ಹಾವಾಗಿದೆ. ಇದನ್ನು ನಿಯಂತ್ರಿಸದೆ ಬಿಟ್ಟರೆ ನಮ್ಮ ಸಮಾಜ ಹಾಳಾಗತ್ತೆ ಮತ್ತು ದೇಶಕ್ಕೂ ಹಾನಿಯಾಗತ್ತೆ ಅಂತ ಈ ಆಕ್ರೋಶಭರಿತ ಮಾತನ್ನು ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ. ಇಲ್ಲಿ ಯಾರು ತಮ್ಮನ್ನ ತಾವು ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಸ್ಟ್ 8ನೇ ತಾರೀಕು ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ಒಂದು ರ್ಯಾಲಿಯಲ್ಲಿ ರಾಮಲೀಲಾ ಗ್ರೌಂಡ್ ನಲ್ಲಿ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಆ ರ್ಯಾಲಿನಲ್ಲಿ ಅವರು ಭಾಗವಹಿಸಿ ತೆರಳ ನಂತರ ಅಲ್ಲಿನ ಶ್ರೀರಾಮ ಸೇನೆಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತರನ್ನು ಒಂದೇ ಕಾರಣಕ್ಕೋಸ್ಕರ ಅವರು ರ್ಯಾಲಿ ಮಾಡಿ ಹೋದಂತ ಸ್ಥಳನ ಶುದ್ಧೀಕರಣ ಮಾಡಿದ್ದಾರೆ. ಇದೇನ್ ತೋರಿಸುತ್ತೆ, 80 ವರ್ಷಗಳ ಸ್ವಾತಂತ್ರ್ಯ ಬಂದಾದ್ರೂ ಕೂಡ ಒಬ್ಬ ದಲಿತರು ಎಷ್ಟೇ ಎತ್ತರದ ಸ್ಥಾನ ಹೇರಿದ್ರು ಕೂಡ ಇವತ್ತು ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಯಾರು ತಮ್ಮನ್ನ ತಾವು ಶ್ರೇಷ್ಠರು ಅಂತ ಕರ್ಕೋತಾರೆ ಅವ್ರ ದೃಷ್ಟಿಯಲ್ಲಿ ದಲಿತರು ಈಗಲೂ ಕೂಡ ಅವರು ಕೆಳಮಟ್ಟದವರೇ, ಅವರು ಇನ್ನೂ ತುಚ್ಛವಾಗಿ ಕಾಣ್ತಾರೆ ಅನ್ನೋದು ನಮಗೆ ತೋರಿಸುತ್ತೆ. ಇದಕ್ಕೆ ನೇರ ಹೊಣೆ RSS. ಈ RSS ಅನ್ನೋದಿದೆಯಲ್ಲ, ಇದು ಒಂದು 1000 ಹೆಡೆಗಳಿರುವಂತಹ ವಿಷ ನಾಗರ. ಆದ್ರೆ ತುಂಬಿಕೊಂಡಿರುವಂತದ್ದು ಜಾತಿವಾದ, ಕೋಮುವಾದ, ಮನುವಾದದ ವಿಷ ತುಂಬಿಕೊಂಡಿರುವಂತದ್ದು. ಇದು ಇಡೀ ಸಮಾಜಕ್ಕೆ ವಿಷ ತುಂಬುವಂತ, ವಿಷ ಕಕ್ಕುವಂತ ಒಂದು
ನಾಗರ. ಇದನ್ನ ನಾವು ಹೀಗೆ ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ, ನಮ್ಮ ದೇಶನೂ ಹಾಳಾಗುತ್ತೆ. ಹಾಗಾಗಿ ಯಾರ್ಯಾರು ಪ್ರಜ್ಞಾವಂತರಿರ್ತಾರೆ, ಯಾರು ಈ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕ್ಬೇಕು ಅಂತ ಭಾವಿಸಿರ್ತಾರೆ, ಅವರೆಲ್ಲರೂ ಕೂಡ ಇವತ್ತು ಈ RSS ನ ಹೀನ ಮನಸ್ಥಿತಿಯನ್ನ ನಾವು ಖಂಡಿಸಬೇಕು. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು. RSS ಅವರು, ಬಿಜೆಪಿ ಅವರು, ಶ್ರೀರಾಮ್ ಸೇನೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಲೇಬೇಕು. ಅಲ್ಲಿ ತನಕ ನಾವು ಈ ಪ್ರತಿಭಟನೆ ಮುಂದುವರಿಸಬೇಕು, ಬಿಡಬಾರ್ದು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾನು ಮನವಿ ಮಾಡ್ತಾ ಇದ್ದೇನೆ. ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಸ್ಟ್ 8ನೇ ತಾರೀಕು ಉತ್ತರಾಖಂಡದ ಹಲ್ದ್ವಾನಿಯಲ್ಲಿ ಒಂದು ರ್ಯಾಲಿಯಲ್ಲಿ, ರಾಮಲೀಲಾ ಗ್ರೌಂಡ್ ನಲ್ಲಿ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಆ ರ್ಯಾಲಿನಲ್ಲಿ ಅವರು ಭಾಗವಹಿಸಿ ತೆರಳಿದ ನಂತರ ಅಲ್ಲಿನ ಶ್ರೀರಾಮ ಸೇನೆಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತರನ್ನು ಒಂದೇ ಕಾರಣಕ್ಕೋಸ್ಕರ ಅವರು ರ್ಯಾಲಿ ಮಾಡಿ ಹೋದಂತ ಸ್ಥಳ. ಓಕೆ, RSS ಮತ್ತೆ ಸುದ್ದಿ ಆಗ್ತಾ ಇದೆ. RSS ಏನು ರಿಜಿಸ್ಟ್ರೇಷನ್ ಮಾಡಿಲ್ಲ, RSS ಹಾಗಿದ್ರೆ RSS ನಿಷೇಧ ಆಗಿದೆಯಾ? ಆಗಿದೆ. ಎಷ್ಟು ಬಾರಿ ಆಗಿದೆ RSS ನಿಷೇಧ? ಯಾಕೆಲ್ಲ ಆಗಿದೆ? ಅದರ ಮಧ್ಯೆ ಕೂಡ ಒಂದು ಮಾತು ಹೇಳ್ತೀನಿ. ಈ RSSನ ಏನು ಅಲ್ಲಿ ಕಾರ್ಯಕ್ರಮಗಳೆಲ್ಲ ಆಗುತ್ತೆ, ಅಲ್ಲಿಗೆ ಒಮ್ಮೆ ಮಹಾತ್ಮ ಗಾಂಧಿ ಕೂಡ ಹೋಗಿರ್ತಾರೆ. ಅಲ್ಲಿಯ ಶಿಸ್ತನ್ನು ನೋಡಿ ಮಹಾತ್ಮ ಗಾಂಧಿ ಏನು ಹೇಳ್ತಾರೆ ಅಂತಂದರೆ, ಆಗಿನ ಸರಸಂಘ ಚಾಲಕರಿಗೆ ಇದನ್ನು ನೀವು ಕಾಂಗ್ರೆಸ್ಸಲ್ಲಿ ಯಾಕೆ ತರಬಾರ್ದು ಅಂತ ಕೇಳ್ತಾರೆ. ಈ ಶಿಸ್ತನ್ನು ಕಾಂಗ್ರೆಸ್ಸಲ್ಲಿ ನೀವು ಅನೇಕರು ಅಂದರೆ RSS ಬಗ್ಗೆ ಗೊತ್ತಿಲ್ಲದೇ ಇದ್ದವರು ಯಾರಾದರೂ ಇದ್ದರೆ, ಯಾವುದಾದ್ರೂ ಒಂದು ಮನೆಯಲ್ಲೋ ಕಾರ್ಯಕ್ರಮಗಳಾಗ್ತಾ ಇದ್ದರೆ ನೀವು ಹೊರಗಡೆ ಇರುವಂಥ ಚಪ್ಪಲಿಯನ್ನು ನೋಡಿದಾಗಲೇ ಗೊತ್ತಾಗ್ಬಿಡ್ತದೆ ಇದು RSSನ ಕಾರ್ಯಕ್ರಮ ಅಂತ. ಅಷ್ಟು ಅಚ್ಚುಕಟ್ಟಾಗಿ ಜೋಡಿಸಿರ್ತಾರೆ. ಅದರಲ್ಲೇ ಗೊತ್ತಾಗ್ಬಿಡ್ತದೆ ಇದು RSSನ ಏನೋ ಒಂದು ಬೈಟ್ ಹಾಕೋ ಮತ್ತೊಂದು ಏನೋ ನಡೀತಾ ಇದೆ. ಇರಲಿ, ನಾನು ಯಾಕೆ ಹೇಳಿದೆ ಅಂತಂದರೆ, ಆಮೇಲೆ ಅದಾದ ನಂತರ ಈ ಚೈನಾ ಯುದ್ಧದ ಸಂದರ್ಭದಲ್ಲಿ RSS ನಡ್ಕೊಂಡ ರೀತಿ ನೋಡಿ ಕೂಡ RSS ನಡ್ಕೊಂಡ ರೀತಿಯನ್ನು ನೋಡಿ ನೆಹರು ಅವರು ಈ ಜನವರಿ 26ಕ್ಕೆ ಪಥಸಂಚಲನ ಆಗತ್ತಲ್ವಾ, ಜನವರಿ 26ಕ್ಕೆ ಪಥಸಂಚಲನ ಡೆಲ್ಲಿಯಲ್ಲಿ, ಆ ಪಥಸಂಚಲನಕ್ಕೆ ಬನ್ನಿ ಅಂತ ಒಂದು ಕರೆಯನ್ನು ಕೂಡ ಕೊಡ್ತಾರೆ. ಬನ್ನಿ ಪಥಸಂಚಲನಕ್ಕೆ, ನೀವು ದೇಶಕ್ಕಾಗಿ ಕೆಲಸ ಮಾಡ್ತೀರಿ ಅಂತೇಳಿ. ಅಂದರೆ ಒಂದಂತೂ ಭಾಳ ಸ್ಪಷ್ಟ ರೀ, ಭಾರತದಲ್ಲಿ ಹುಟ್ಟಿದ ಪ್ರತಿಯೊಬ್ಬನ ರಕ್ತದಲ್ಲೂ ಕೂಡ ಭಾರತೀಯತೆ ಇರುತ್ತೆ. ಯಾಕಂದರೆ ಬೇರೆಲ್ಲ ದೇಶಗಳು ರಾಷ್ಟ್ರ ಪ್ರೇಮಿ ಅಂತ ಕರೆಸ್ಕೊಳ್ತದೆ. ಈಗ ಅಮೇರಿಕಾದಲ್ಲಿ ಹುಟ್ಟಿದ ನಾನು ರಾಷ್ಟ್ರಪ್ರೇಮಿ ಆ ಥರ ಹೇಳ್ಕೊತಾನೆ. ಬಟ್ ಭಾರತ ಏನು ಗೊತ್ತಾ, ರಾಷ್ಟ್ರ ಪ್ರೇಮಿ ಅನ್ನೋದಿಲ್ಲ, ರಾಷ್ಟ್ರ ಭಕ್ತ ಅನ್ನತ್ತೆ. ಅದು ವಿಶೇಷತೆ. ಬನ್ನಿ, RSS ಮತ್ತು ಕಾಂಗ್ರೆಸ್ ನಡುವೆ ಎಷ್ಟು ಬಾರಿ RSS ನಿಷೇಧಕ್ಕೆ ಒಳಗಾಗಿದೆ. ಇದೇ RSSನ್ನು ನಿಷೇಧ ಮಾಡಿತ್ತು ಕಾಂಗ್ರೆಸ್ ಈ ಹಿಂದೆ. ಯಾವಾಗ? ಆದರೆ 3 ಬಾರಿ ನಿಷೇಧ ಮಾಡುತ್ತೆ, 3 ಬಾರಿ ಕೂಡ ಅದನ್ನು ವಾಪಸ್ ನಿಷೇಧವನ್ನು ಹಿಂಪಡೆದುಕೊಳ್ಳುತ್ತೆ. 1948ರಲ್ಲಿ ಮಹಾತ್ಮ ಗಾಂಧೀಜಿಯವರ ಹತ್ಯೆಯ ನಂತರ ಮೊದಲ ಬಾರಿಗೆ ನಿಷೇಧ ಹೇರಲಾಗುತ್ತೆ. ಅದು ಕೂಡ ಆಗಿನ ಗೃಹ ಸಚಿವರಾಗಿದ್ದಂತಹ ಪಟೇಲ್ರು ನಿಷೇಧ ಹೇರ್ತಾರೆ. ಪಟೇಲ್ರಿಗೆ ನಿಜವಾಗಿ RSS ಬಗ್ಗೆ ಒಂದು ಏನು ಸಾಫ್ಟ್ ಕಾರ್ನರ್ ಇರುತ್ತೆ. ಆದರೂ ಕೂಡ ಗಾಂಧೀಜಿ ಹತ್ಯೆ ಕಾರಣಕ್ಕಾಗಿ ಅವರು 1948ರಲ್ಲಿ ನಿಷೇಧ ಹೇರ್ತಾರೆ. ಆದರೆ ಗಾಂಧೀಜಿ ಹತ್ಯಾಕಾಂಡದಲ್ಲಿ RSS ಪಾತ್ರವಿದೆ ಎಂಬ ಆರೋಪದಿಂದ ಕಾಂಗ್ರೆಸ್ ಸರ್ಕಾರ ಅಂದು ನಿಷೇಧ ಮಾಡುತ್ತೆ. 1949ರಲ್ಲಿ ಇಲ್ಲ, RSSನ ಯಾವುದೇ ಪಾತ್ರ ಇಲ್ಲ ಅಂಥೇಳಿ ಸಾಬೀತಾಗತ್ತೆ. ಹಾಗಾಗಿ ಒಂದೇ ವರ್ಷದಲ್ಲಿ ವಾಪಸ್ ಪಡೆದಿದ್ರು, ನೆಹರು ವಾಪಸ್ ಪಡೆದಿದ್ರು. ಗಾಂಧೀಜಿ ಹತ್ಯೆ ವಿಚಾರದಲ್ಲಿ ಪಟೇಲ್ರು ಅದನ್ನು ನಿಷೇಧ ಮಾಡಿದ್ರು ಕೂಡ ಕೋರ್ಟಲ್ಲಿ ಇಲ್ಲ, ಅದರ ಸಾಬೀತಾಗದ ಕಾರಣಕ್ಕಾಗಿ ವಾಪಸ್ ಪಡೀತಾರೆ ಯಾರು? ನೆಹರು. ಓಕೆ, ಆಮೇಲೆ 2ನೇ ಬಾರಿ 1975ರಲ್ಲಿ 2ನೇ ಬಾರಿಗೆ ನಿಷೇಧ ಹೇರುತ್ತೆ ಕೇಂದ್ರ ಸರ್ಕಾರ. ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ RSSಗೆ ನಿಷೇಧ, RSS ಸೇರಿ ವಿಪಕ್ಷಗಳು ಸಂಘಟನೆಗಳು ಬ್ಯಾನ್ ಆಗುತ್ತೆ. ಆಗ ನೆಹರು ಅವರ ಪುತ್ರಿ ಇಂದಿರಾ ಗಾಂಧಿ ನಿಷೇಧ ಹೇರ್ತಾರೆ. 1977ರಲ್ಲಿ ಇಂದಿರಾ ಗಾಂಧಿಯವರ ಸರ್ಕಾರ ಪತನವಾಗುತ್ತೆ, RSS ನಿಷೇಧ ವಾಪಸ್ಸಾಗುತ್ತೆ. ಇನ್ನು 3ನೇ ಬಾರಿ ನಿಷೇಧಕ್ಕೊಳಗಾಗುತ್ತೆ RSS. ಅಯೋಧ್ಯೆಯಲ್ಲಿ ವಿವಾದಿತ ಬಾಬರಿ ಮಸೀದಿ ಧ್ವಂಸ, ದೇಶಾದ್ಯಂತ ಕೋಮು ಉದ್ವಿಗ್ನತೆ ಸೃಷ್ಟಿಯಾಗಿತ್ತು. ಶಾಂತಿ ಕಾಪಾಡಲು RSSಗೆ ನಿಷೇಧ ಹೇರ್ತಾರೆ ನರಸಿಂಹರಾವ್ ಸರ್ಕಾರ. ಆದರೆ 1 ವರ್ಷದ ನಂತರ, ಅಂದರೆ ಇದು 1998ರಲ್ಲಿ ನಿಷೇಧ ಇರೋದು, 92ರಲ್ಲಿ ನಿಷೇಧ ಇರ್ತಾರೆ. ಆಮೇಲೆ 1 ವರ್ಷದ ನಂತರ ನಿಷೇಧ ತೆರವಾಗುತ್ತೆ. ಯಾಕಂದರೆ 98 ಸ್ವಲ್ಪ ರಾಂಗ್ ಆಗಿದೆ. ಯಾಕಂದರೆ 91, 92 ಆ ಸಂದರ್ಭದಲ್ಲಿ ಏನು ಬಾಬರಿ ಮಸೀದಿ ಧ್ವಂಸ ಆಗಿರುತ್ತೆ, ಆಗ ನಿಷೇಧ ಹೇರ್ತಾರೆ 3 ಬಾರಿ. ಇದರ ಮಧ್ಯೆ ಕೂಡ ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, ನೆಹರು ಅವರು RSSನ್ನು ಪಥಸಂಚಲನಕ್ಕೆ ಕರೆದಿದ್ದರು.
ಮಹಾತ್ಮ ಗಾಂಧಿಯವರು ಈ ಶಿಸ್ತನ್ನು ಕಾಂಗ್ರೆಸ್ಸಲ್ಲಿ ಯಾಕೆ ತರಬಾರ್ದು ಅಂತ ಕೇಳಿದರು. ಇದು ಕೂಡ ಗಮನಾರ್ಹ. ಓಕೆ, ಇವಿಷ್ಟು RSS ಹಾಗೂ ಕಾಂಗ್ರೆಸ್ ನಡುವೆ ನಡೀತಾ ಇರುವಂಥ ಕಿತ್ತಾಟ. 3 ಬಾರಿ ಬ್ಯಾನ್ ಮಾಡಿದರು, 3 ಬಾರಿ ಆ ನಿಷೇಧವನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆ. 101 ವರ್ಷಗಳಾಗಿದೆ. RSSಗೆ 1925ರಲ್ಲಿ ಸ್ಥಾಪನೆಯಾಗಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಈಗ ಅದಕ್ಕೆ 101 ವರ್ಷ ಪ್ರಾಯ.